ವಿಡಿಯೋಗೆ ಸ್ವಾಗತ. ಎಲ್ರು ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ಕಂಪ್ಯೂಟರ್ ತೋರಿಸ್ತೇನ್ರಿ. ಆನ್ ಮಾಡಿ ಆಲ್ರೆಡಿ ನಾನು ಇಟ್ಟಿನಿ. ಅನ್ಬಾಕ್ಸಿಂಗ್ ಎಲ್ಲ ಮಾಡಂಗಿಲ್ಲ, ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡೀನಿ. ಹೆಂಗ ಚೆನ್ನಾಗೈತೆ ಇಲ್ಲ ಅಂತ ಅಷ್ಟೇ ನಾನು ರಿವ್ಯೂ ಹೇಳಾಕ್ತೇನೆ. ಸೊ ಕಂಪ್ಯೂಟರ್ ನೋಡುವಂತ ಸಮಯ. ಸೊ ಬರ್ರಿ ಕಂಪ್ಯೂಟರ್ ತೋರಿಸ್ತೀನಿ. ಸೊ ಯಾರಿಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ. ನಾನು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮನೆಯಲ್ಲಿ ಕುತ್ಕೊಂಡು ನನ್ನ ಒಂದು ಸ್ಟಡಿಗೆ ಆಗಿರ್ಬೋದು ಅಥವಾ ಆಫೀಸ್ ವರ್ಕ್ ಆಗಿರ್ಬೋದು, ಸೊ ಒಂದು ಬೇಸಿಕ್ ಕಂಪ್ಯೂಟರ್ ತಗೊಂಡಿದ್ದೀನಿ. ಆ ಕಂಪ್ಯೂಟರ್ ನ ಯಾವ ರೀತಿ ನಾನು ಪರ್ಚೇಸ್ ಮಾಡಿದೆ ಮತ್ತು ಸ್ಪೆಸಿಫಿಕೇಶನ್ ಏನಿದೆ, ಯಾವ್ದಕ್ಕೋಸ್ಕರ ತಗೊಂಡಿದ್ದೀನಿ, ಸೊ ಅಲ್ಲಿ ಕಂಪ್ಯೂಟರ್ ಲುಕ್ ಯಾವ ರೀತಿ ಇದೆ ಅಂತ ಎಲ್ಲಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಕಂಪ್ಯೂಟರ್ ತಗೋಬಹುದು. ಸೊ ಕಡಿಮೆ ಬಜೆಟ್ ಅಲ್ಲಿ ಕಂಪ್ಯೂಟರ್ ಗಳನ್ನ ತಗೊಳ್ಳೋದು ಹೇಗೆ ಮತ್ತು ಅದರ ಒಂದು ಯೂಸ್ ಯಾವ ರೀತಿ ಇರುತ್ತೆ ಮತ್ತು ಆ ಒಂದು ಕ್ವಾಲಿಟಿ ಯಾವ ರೀತಿ ಇರುತ್ತೆ ಮತ್ತು ಸ್ಪೆಸಿಫಿಕೇಶನ್ ಯಾವ ರೀತಿಯಲ್ಲಿ ಸಿಗುತ್ತೆ ಮತ್ತು ರ್ಯಾಮ್ ಎಷ್ಟು, ಸ್ಟೋರೇಜ್ ಬಗ್ಗೆ ಎಲ್ಲವನ್ನು ಮಾತಾಡೋಣ. ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ನ ನಾನು ತಗೊಂಡಿರ್ತಕ್ಕಂಥ ಕಂಪ್ಯೂಟರ್ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಆಲ್ರೆಡಿ ಯೂಸ್ ಕೂಡ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿನೇ ನಾನು ವಿಡಿಯೋ ಮಾಡ್ತಾ ಇರೋದು. ಸಖತ್ತಾಗಿದೆ. ಸೊ ಕಂಪ್ಯೂಟರ್ನ ಯಾರೆಲ್ಲ ತಗೋಬೇಕಂತ ಕನಸು ಕಾಣ್ತಿದೆ ಅವ್ರಿಗೆಲ್ಲ ಒಂದು ವಿಡಿಯೋ ಆಗಿರುತ್ತೆ. ಸೊ ನನ್ನ ಒಂದು ಕಂಪ್ಯೂಟರ್ ತಗೊಳ್ಳೋದು ಒಂದು ಕನಸಾಗಿತ್ತು. ಸೊ ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಸೊ ಇದೆ ನೋಡ್ರಿ ನನ್ನ ಕಂಪ್ಯೂಟರ್. ಸೊ ಆಲ್ರೆಡಿ ಓಪನ್ ಮಾಡಿ ಆನ್ ಮಾಡಿನೇ ಇಟ್ಬಿಟ್ಟಿನಿ. ಸೊ ಯಾಕಂತಪ್ಪ ಅಂತಂದ್ರೆ ಓಪನಿಂಗ್ ನಾವು ಏನು ಡೆಲಿವರಿ ರಿಸೀವ್ ಮಾಡ್ತೀವಿ ಅವಾಗ ಅವರು ಓಪನ್ ಮಾಡಿ ತೋರಿಸಿ ನಮಗೆ ಏನಾರ ಡ್ಯಾಮೇಜ್ ಇತ್ತಪ್ಪ ಅಂತಾರೆ ಅವಾಗ ರಿಟರ್ನ್ ಮಾಡೋ ಆಪ್ಷನ್ ಇರ್ತೈತಿ. ಡ್ಯಾಮೇಜ್ ಇದ್ದು ಒಂದು ವೇಳೆ ನಾವೇನಾರ ತೊಗೊಂಡ್ಬಿಟ್ಟಿವಪ್ಪ ಅಂತಂದ್ರೆ ವಾಪಸ್ ರಿಟರ್ನ್ ಮಾಡ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಸೊ ಇದು ಮಾನಿಟರ್ ಬಂದ 22 ಇಂಚಿಂದ ಸ್ಕ್ರೀನ್ ರೆಜುಲೇಷನ್ಸ್ ಬಂದ 1600 × 1050 ಸ್ಕ್ರೀನ್ ರೆಜುಲೇಷನ್ಸ್ ಐತಿ. ಫುಲ್ HD ಸ್ಕ್ರೀನ್ ರೆಜುಲೇಷನ್ಸ್. ಮತ್ತು ಇದರ ರಿಫ್ರೆಶ್ ರೇಟ್ ಬಂತಪ್ಪ ಅಂತಂದ್ರೆ 165 Hz ರಿಫ್ರೆಶ್ ರೇಟ್ ಐತಿ. ಸೊ ಈ ಒಂದು CPU ಒಳಗೆ ನನಗೆ 16 GB ರ್ಯಾಮ್ ಮತ್ತು 128 GB SSD ಸಿಕ್ಕೈತಿ. ಸೊ ಇಲ್ಲಿ ನಾವು ರ್ಯಾಮ್ ಮತ್ತು ಸ್ಟೋರೇಜ್ ಎರಡನ್ನೂ ಎಕ್ಸ್ಟೆಂಡ್ ಮಾಡ್ಬೋದು. ರ್ಯಾಮ್ ಬಂದು ಅಪ್ ಟು 32 GB ಮತ್ತು ಸ್ಟೋರೇಜ್ ಬಂದು ಅಪ್ ಟು 500 GB ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ರ್ಯಾಮ್ ಟೈಪ್ ಬಂದು LTDDR3 ಬಂತು ಇದು ರ್ಯಾಮ್ ಟೈಪ್. ಇದರ ಜೊತೆಗೆ ನಮಗೆ RGB ಕೀಬೋರ್ಡ್ ಮತ್ತು RGB ಮೌಸ್, ಹಂಗನ CPU ಕೂಡ RGB ಲೈಟಿಂಗ್ ಇರುತ್ತಂದು ಸಿಕ್ಕೈತ್ರಿ. ಸೊ ಈ ಸ್ಪೀಕರ್ ಬಂದು ನಾನು ಔಟ್ಸೈಡ್ ಒಳಗೆ ತೊಗೊಂಡಿರೋದು, ಹೊರಗಡೆ ತೊಗೊಂಡಿನಿ ಸಪ್ರೇಟ್. ಸೊ CPU ಬ್ಯಾಕ್ ಏನೈತಿ ಅದು ಟ್ರಾನ್ಸ್ಪರೆಂಟ್ ಐತಿ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ RGB ಲೈಟ್ಸ್ ಹೆವಿ ಲುಕ್ ಒಳಗೆ ಕಾಣುತ್ತೆ. ಮತ್ತು ಇನ್ನು CPU ಒಳಗೆ 6 USB ಸಾಕೆಟ್ ಐತಿ. USB ಪೋರ್ಟ್ ಅಂತ ಏನು ಕರಿತೀವಿ, USB ಪೋರ್ಟ್ 6 ಅದಾವ. ಕೀಬೋರ್ಡ್, ಮೌಸ್, ಸ್ಪೀಕರ್ ಕನೆಕ್ಟ್ ಮಾಡ್ಕೊಳಕ್ಕೆ ನಮ್ಗೆ 6 USB ಪೋರ್ಟ್ ಅದಾವ. ಸೊ ನಾನು ಇದನ್ನು ಎಡಿಟಿಂಗ್ ಪರ್ಪೋಸ್ ಬಳಸ್ತೀನಿ. ಸೊ ಹೆವಿ ಎಡಿಟಿಂಗ್ ಪರ್ಪೋಸ್ ಬಳಸೋಕ್ಕಾಗಲ್ಲ, 4K ರೆಜುಲೇಷನ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗೋಲ್ಲ. ಜಸ್ಟ್ ನಾರ್ಮಲ್ ಎಡಿಟಿಂಗ್ಗೋಸ್ಕರ ಇದು ಬರ್ತೈತಿ. ಹಾಗಾಗಿ ನಾನು ಕ್ಯಾಪ್ಕಟ್ ಯೂಸ್ ಮಾಡ್ತೀನಿ. ಎಡಿಟಿಂಗ್ ಆಗಿರಲಿ ಅಥವಾ ನಾವು ಗೇಮಿಂಗ್ ಆಗಿರಲಿ ಸ್ಪೆಸಿಫಿಕ್ಕಾಗಿ ಕಂಪ್ಯೂಟರ್ ತೊಗೋಬೇಕಂತಂದ್ರೆ ಬೇರೆ ಬೇರೆ ನಾವೊಂದು ಫೀಚರ್ಸ್ಗಳನ್ನ ಗಮನಿಸಬೇಕಾಗೈತೆ ರೀ. ಎಡಿಟಿಂಗಿಗೆ ತೊಗೊಳಕತ್ತೀವಪ್ಪ ಅಂತಂದ್ರೆ ಸ್ಕ್ರೀನ್ ಕಲರಿಂಗ್ ಮತ್ತು ಗೇಮಿಂಗಿಗೆ ತೊಗೊಳಕತ್ತೀವಿ ಅಂತಂದ್ರೆ ರಿಫ್ರೆಶ್ ರೇಟ್ ಮತ್ತು ರ್ಯಾಮ್, ಪ್ರೊಸೆಸರ್ ಈ ಥರದ್ದೆಲ್ಲ ಗಮನಿಸಿ ಕಂಪ್ಯೂಟರ್ ತೊಗೋಬೇಕಾಗೈತಿ. ಸೊ ನಾನು ಇದನ್ನು ಸ್ಟಡಿ ಪರ್ಪೋಸ್ ಮತ್ತು ಎಡಿಟಿಂಗ್ ತೊಗೊಂಡಿರೋದ್ರಿಂದ ನನಗೆ ನಾರ್ಮಲಾಗಿ ಎಡಿಟ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಒಂದು ಸ್ಪೆಸಿಫಿಕೇಷನ್ಗೋಸ್ಕರ ಅಥವಾ ನನ್ನ ನೀಡಿಗೋಸ್ಕರ ಇದು ಕಂಪ್ಲೀಟಾಗಿ ಯೂಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಸೊ ಇದಾಗಿತ್ತು ರೀ ಇವತ್ತಿನ ವಿಡಿಯೋ. ಸೊ ನಾಳೆ ಮತ್ತೆ ಸಿಗೋಣ ಬೇರೆ ಒಂದು ಹೊಸ ಮಾಹಿತಿಯೊಂದಿಗೆ.